ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ನಾನು ನಿಮ್ಮೆಲ್ಲರ ಮೆಚ್ಚಿನ ಶಿಕ್ಷಕ ಗುರುರಾಜ್ ಬೊಮ್ಮನವಾಡಿ. ಈಗ ಹಲವಾರು ಲೆಕ್ಕಗಳನ್ನ ಆಲ್ರೆಡಿ ನಿಮಗೆ ತಿಳಿಸಿದ್ದೀನಿ. ಈಗ ಒಂದು ಉಪಯುಕ್ತವಾದಂಥ ಕತೆ ಹೇಳ್ತಾನೆ ಕೇಳ್ರೆ. ಏನಪ್ಪ ಅಂದ್ರೆ ಆಗೋದಿಲ್ಲ ಒಳ್ಳೇದಕ್ಕೆ, ಆಗೋದಿಲ್ಲ ಒಳ್ಳೇದಕ್ಕೆ. ಹೌದಾ? ಯಾಕಂದ್ರೆ ಏನಪ್ಪ ಕತೆ ಒಳಗೆ ಒಬ್ಬ ರಾಜ ಮತ್ತು ಮಂತ್ರಿ ಇಬ್ಬರು ಭೇಟಿ ಆಡೋಕೆ ಹೋಗಿರ್ತಾರೆ. ಎಲ್ಲಿ ಹೋಗಿರ್ತಾರೆ? ಭೇಟಿ ಆಡೋಕೆ ಹೋಗಿರ್ತಾರೆ. ಅವಾಗಿನ ಕಾಲದಾಗ, ಹಳೆ ಕಾಲದಾಗ ಭೇಟಿ ಆಡೋದು ಸಾಮಾನ್ಯವಾಗಿತ್ತು. ಜಿಂಕಿ ಅಥವಾ ಇತರ ಪ್ರಾಣಿಗಳನ್ನ ಏನು ಮಾಡ್ತಿದ್ರು, ಕಾಡಿನಾಗ ಭೇಟಿ ಆಡೋಕೆ ಹೋಗ್ತಿದ್ರು. ಹೌದು? ಹಂಗಾದ್ರೆ ಏನಾಗ್ತವ, ಭೇಟಿ ಆಡೋಕೆ ಹೋದಾಗ ರಾಜ ಮತ್ತು ಮಂತ್ರಿ ಹಲವಾರು ಪ್ರಾಣಿಗಳಿಗೆ ಭೇಟಿ ಆಡೋಕೆ ತನ್ನ ಬಾಣವನ್ನು ಏನು ಮಾಡ್ತಿದ್ರು, ಬಿಡ್ತಿದ್ರು. ಹೌದು? ಬಿಟ್ಟಾಗ ಒಂದು ಪ್ರಾಣಿಗಳು ಭೇಟಿ ಆಗೋದನ್ನ ಆಗಲಿಲ್ಲ. ಒಂದು ಪ್ರಾಣಿಗಳಿಗೆ ಬಾಣವನ್ನು ಏನಾಗಲಿಲ್ಲ, ಕುಂಡ್ರಲಿಲ್ಲ. ಆದಾಗ ರಾಜ ಭೇಟಿ ಆಡುವಾಗ ಬಾಣನ್ನು ಬಿಡ್ತಿದ್ದ, ಅವನು ಕುಂಡ್ರಲಿಲ್ಲ. ಮಂತ್ರಿ ಬಾಣನ್ನು ಬಿಡ್ತಿದ್ದ, ಅದು ಕುಂಡ್ರಲಿಲ್ಲ. ಹಂಗಾರೆ ಅವಾಗ ಮಂತ್ರಿ ಭೇಟಿ ಆಡೋಕೆ ಗುರಿ ಇಟ್ಟು ಬಾಣ ಬಿಡ್ತಿರ್ತಾನು. ಅಚಾನಕ್ ಆಗಿ ಏನಾಗ್ಬಿಡೈತಪ್ಪ, ರಾಜನ ಬಳ್ಳಿಗೆ ಕುಂತು ಬಿಡೈತೆ. ರಾಜನ ಬಳ್ಳಿ ಕುಂತಾಗ ಏನಾಗ್ಬಿಡೈತೆ, ಒಂದು ಬಳ್ಳ ಕಟ್ಟಾಗಿಬಿಡೈತಿ. ಒಂದು ಬಳ್ಳಿ ಯಾವುದೋ ಒಂದು ಬಳ್ಳ ಕಟ್ಟಾಗಿಬಿಡೈತಿ. ಅವಾಗ ರಾಜ, ಏನು ಮಂತ್ರಿ, ನಿನ್ನ ಭೇಟಿ ಆಡೋಕೆ ಕರ್ಕೊಂಬಂದ್ರೆ ನನ್ನ ಭೇಟಿ ಆಡುವಂಗೆ ಕಾಣತ್ತಿಲ್ಲ, ನೀ ನನ್ನ ಬಟ್ಟನ ತೆಗೆದು ಬಿಟ್ಲ ಅಂತ ಕೇಶ ಅಂದ್ಬಿಡ್ತಾನು. ಅವಾಗ ರಾಜ ಹಂಗನ್ನತ್ಲಿ ಮಂತ್ರಿ ಏನಂತಾನು, ಇರಲಿ ರಾಜ, ಆಗೋದಲ್ಲ ಒಳ್ಳೇದಕ್ಕನ, ಚಲೋ ಆತು, ಭಾಳ ಹೋತು, ಚಲೋ ಆತು ತಗೋ ಅಂತಂತಾರಂತೆ. ಅವಾಗ ರಾಜಾಗ ಭಾಳ ಸಿಟ್ಟು ಬರ್ತೈತಿ. ಏನಾಗೈತಿ, ರಾಜಾಗ ಭಾಳ ಸಿಟ್ಟು ಬರ್ತೈತಿ. ನನ್ನ ಬಳ್ಳ ಹೋತು ಮತ್ತು ಅದು ಪಶ್ಚಾತ್ತಾಪ ಪಡಲಿಲ್ಲ, ಚಲೋ ಆತಂತಾನೈತಿ. ಹಂಗಾದ್ರೆ ನಡೀನಿ ಆಸ್ಥಾನಕ್ಕೆ ಅಂತ ಅವನು ಆಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾನೋ. ಅವಾಗ ಆಸ್ಥಾನದಾಗ ಎಲ್ಲರೂ ಏನು ಮಾಡ್ತಾರೋ, ತೀರ್ಮಾನ ಮಾಡ್ತಾನೆ. ರಾಜನ ಬಳ್ಳ ಕಟ್ ಮಾಡಿದಾನೋ, ಇವನನ್ನು ಏನು ಮಾಡಬೇಕು, ಸೆರೆಗೆ ಹಾಕಬೇಕು, ಜೈಲಿಗೆ ಹಾಕಬೇಕು ಅಂತ ಜೈಲಿಗೆ ಹಾಕ್ತಾರೋ. ಆವಾಗ ಮತ್ತೆ ಮಂತ್ರಿ ಅಂತಾನೆ, ಜೈಲಿಗೆ ಹಾಕ್ತೀರಿ, ಚಲೋನ ಆತ, ಆಗೋದಿಲ್ಲ ಒಳ್ಳೇದಕ್ಕ ಅಂತ ತಿಳ್ಕೊಂಡ ಜೈಲಿಗೆ ಹೋಗ್ತಾನೆ. ಜೈಲಿಗೆ ಹೋಗಂತಲೇ ಒಂದು 2-3 ದಿವಸ ಬಿಟ್ಟು ರಾಜಾಗ ಬಳ್ಳೆಲ್ಲ ಆರಾಮಾಗೈತಿ. ಮತ್ತೆ ರಾಜನ ಆಟ ಚಲೋ ಆತ್ಲ, ಭೇಟಿ ಆಡೋಕೆ ಹೋಗ್ತಾನೆ. ಅವಾಗ ಮಂತ್ರಿ ಇಲ್ಲ, ಮಂತ್ರಿ ಇಲ್ಲ, ತಾವು ಒಬ್ಬ ಏನು ಮಾಡ್ತಾನೋ, ಭೇಟಿ ಆಡೋಕೆ ಹೋಗ್ತಾನೆ. ಅವಾಗ ಏನಾಗ್ತೈತಪ್ಪ, ಭೇಟಿ ಆಡೋಕೆ ಹೋದಾಗ ರಾಜ ಏನು ಮಾಡಿಬಿಡ್ತಾನೋ, ಹಂಗೆ ಕಾಡಿನಾಗ ಭೇಟಿ ಆಡ್ಕೊಂತ ಹೋದಾಗ ಕಾಡು ಮನುಷ್ಯರ ಕೈಯಾಗ ಸಿಕ್ಕಿಬಿಡ್ತಾನೆ. ಏನು ಮಾಡ್ತಾನೋ, ಕಾಡು ಮನುಷ್ಯರಿಗೆ ಸಿಕ್ಕಿಬಿಡ್ತಾನೋ. ಅವಾಗ ಕಾಡು ಮನುಷ್ಯರು ಅಂತಾರೆ, ಹೌದು, ನಮಗೊಂದು ಭೇಟಿ ಸಿಕ್ತಪ್ಪ. ಇವ ಭೇಟಿ ಆಡೋಕೆ ಹೋಗಿದ್ದ, ಆದ್ರೆ ಕಾಡು ಮನುಷ್ಯರಿಗೆ ಇವ ಏನಾಗ್ಬಿಟ್ಟ, ಭೇಟಿ ಸಿಕ್ಬಿಟ್ಟ. ಹೌದು? ಇನ್ನು ನಮಗೆ ದೇವಿಗೆ, ಕಾಡು ದೇವಿಗೆ ಏನು ಮಾಡೋಣ, ಇದನ್ನು ಬಲಿ ಕೊಡೋಣ ಅಂತ ಈಗ ಏನು ಮಾಡ್ತಾನವ, ತೀರ್ಮಾನ ಮಾಡ್ತಾರೆ ಎಲ್ಲರೂ ಕಾಡು ಮನುಷ್ಯರ. ಅವಾಗ ರಾಜನಿಗೆ ಭಾಳ ಬೇಜಾರಾಗ್ತೈತಿ, ಸುಳ್ಳ ಇವ್ರ ಕೈಯಾಗ ಬಂದು ಸಿಕ್ಕೊಂಡಿಲ್ಲ ಅಂತ ಕೇಶ ಅನಿಸ್ತೈತಿ. ಇನ್ನು ಭೇಟಿ ಆಡೋಕೆ ಹೋದವ ರಾಜ ಬರಲಿಲ್ಲ. ಇನ್ನು ಏನು ಮಾಡ್ತಾರೆ ಅವ್ರನ್ನ, ಕಾಡು ಮನುಷ್ಯರ ಕೈಯಾಗ ಸಿಗಂತಲೇ ಕಾಡು ಮನುಷ್ಯರು ತಮ್ಮ ದೇವಿಗೆ, ಕಾಡು ದೇವಿಗೆ ಬಲಿ ಕೊಡ್ಬೇಕಂತ ರಾಜನ ಏನು ಮಾಡ್ತಾರೋ, ಒಯ್ತಾರೆ. ಒಯ್ಯುವಾಗ ಅಲ್ಲಿ ಕಾಡಿನ ರಾಜ ಒಬ್ಬ ಬೇರೆ ಇರ್ತಾನೆ. ಯಾರು ಇರ್ತಾರಪ್ಪ, ಕಾಡಿನಾಗಿರೋ ರಾಜ ಬೇರೆ ಇರ್ತಾನೋ. ಇವ್ನು ಚೆಕ್ ಮಾಡ್ರಪ್ಪ, ಎಲ್ಲ ಏನೈತಿ, ಇವ್ನು ಬರೋಬ್ಬರ ಐತಿಲ್ಲ, ಕೈಯ ಕಾಲ ಎಲ್ಲ ಚೆಕ್ ಮಾಡಿರಂದಾಗ ಇವ್ನು ಚೆಕ್ ಮಾಡಕ್ಕೆ ನೋಡ್ತಾರೋ, ಏನಾಗಿರ್ತೈತಿ, ಬಳ್ಳ ಹೋಗಿರ್ತೈತಿ. ಹೌದಾ? ಬಳ್ಳ ಹೋಗಿದ್ದ ನೋಡ್ತಾರೋ, ಈ ಪ್ರಾಣಿ ನಡೆಯಂಗಿಲ್ಲ, ಈ ಮನುಷ್ಯ ನಡೆಯಂಗಿಲ್ಲ. ಯಾಕಂದ್ರೆ ಈ ಬಳ್ಳ ಹೋಗೈತಿ, ಮುಕ್ಕಾಗೈತಿ, ದೇವ್ರಿಗೆ ಮುಕ್ಕಾಗಿದ್ದನ್ನು ನಾವು ಬಲಿ ಕೊಡೋದೇನಂತ ಬಿಟ್ಟು ಬಿಡ್ತಾರೆ. ರಾಜನ ಏನು ಮಾಡಿಬಿಡ್ತಾರೋ, ಬಿಟ್ಟು ಬಿಡ್ತಾರೋ. ರಾಜ ಅವಾಗ ಹುಸ್ ಅಂತಿಕೆ ನಿಟ್ಟುಸಿರು ಬಿಟ್ಟ ತನ್ನ ಆಸ್ಥಾನಕ್ಕೆ ವಾಪಸ್ ಏನು ಮಾಡ್ತಾನೆ ರೀ, ಬರ್ತಾನೆ. ಆವಾಗ ಬಂದ ಮಂತ್ರಿ ಕೇಳ್ತಾನೆ, ನಾ ಹಿಂಗೆ ಸಿಕ್ಕೊಂಡಿದ್ನಿ, ಮತ್ತೇನಾಯ್ತು, ಬಳ್ಳ ಹೋಗಿದ್ದ ಒಳ್ಳೇದಾಗಿತ್ತು ಅಂತ ಅಂದಿದ್ದೀನಿ, ಚಲೋ ಆಯ್ತು. ನನ್ನ ಬಳ್ಳ ಚಲೋ ಇದ್ದಿತ್ತಂದ್ರೆ ನನ್ನ ಗ್ಯಾರಂಟಿ ಬಲಿ ಕೊಡ್ತಿರು, ಬಳ್ಳ ಇಲ್ಲದಕ್ಕೆ ಚಲೋ ಆತಪ್ಪ, ನೀ ಆಗಿದ್ದಿಲ್ಲ ಒಳ್ಳೇದಕ್ಕೆ ಆಗಿತ್ತಂತ ಚಲೋ ಆಯ್ತು, ನಾನು ನಿನ್ನ ಸುಳ್ಳ ಜೈಲಿಗೆ ಹಾಕಿಲ್ಲ ಅಂತ ರಾಜ ಇದ್ದಾವ ಮಂತ್ರಿಗೆ ಹೇಳ್ತಾನೆ. ಆದರೂ ಮಾತ್ರ ಮಂತ್ರಿ ಏನಂತಾನು, ಆಗಿದ್ದಿಲ್ಲ ಒಳ್ಳೇದಕ್ಕೆ ನಾನು ಜೈಲಿಗೆ ಹಾಕಿದೆ, ಚಲೋನ ಆತಂತಾನೆ. ಯಾಕೆ ಹಂಗಂತಾನಂದ್ರೆ, ನೀ ನನ್ನ ಅಕಸ್ಮಾತ್ ಬಳ್ಳ ಹೋಗಿ ನಾನು ಜೈಲಿಗೆ ಹಾಕಲಿಲ್ಲ ಅಂದ್ರೆ ನಾನು ನೀನು ಏನು ಮಾಡ್ತೀನಿ, ನಿನ್ನ ಜೋಡಿ ಭೇಟಿ ಆಡೋಕೆ ಬರ್ತೀನಿ, ನನ್ನೂ ಸರಿ ಹಿಡಿತಾರೆ, ನಿನ್ನ ಬಿಡ್ತರು, ನಾನು ಏನು ಮಾಡ್ತರು, ಬಲಿ ಕೊಡ್ತರು. ಯಾಕಂದ್ರೆ ನಂದು ಎಲ್ಲ ಕೈಯ ಕಾಲ ಎಲ್ಲ ಏನಾಗಿದ್ದು, ಚಲೋ ಇದ್ದು, ಅದಕ್ಕೆ ನಾನು ಜೈಲಿಗೆ ಹಾಕಿದ್ಲೇನಿ, ಚಲೋನ ಆತಂತ ಅಂತಾನೆ. ಹಂಗೆ ಜೀವನದಾಗ ಏನೂ ಆದರೂ ಒಳ್ಳೇದಾಗಲಿ ಅಂತಲೇ ಇಟ್ಕೋಬೇಕು. ಯಾಕಂದ್ರೆ ಮುಂದೆ ನಮಗೆ ಏನು ಹಾಕೈತಿ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ಅದಕ್ಕೆ ನಾವು ಕಡಿಮೆ ಮಾರ್ಕ್ಸ್ ತೊಗೊಲಿ, ಹೆಚ್ಚು ಮಾರ್ಕ್ಸ್ ತೊಗೊಲಿ, ಚಲೋ ಸೀಟ್ ಸಿಗಲಿ ಅಥವಾ ಚಲೋ ಸೀಟ್ ಸಿಗದೇ ಇರಲಿ, ಮುಂದೆ ನಾವು ಒಂದು ಒಳ್ಳೆ ಕೆಲಸಕ್ಕೆ ಗುರಿ ಇಟ್ಕೊಂಡು ಏನು ಮಾಡಬೇಕು, ನಮ್ಮ ಜೀವನದಾಗ ಮುಂದೆ ಹೋಗಬೇಕು. ಆಗಿದ್ದೆಲ್ಲ ಒಳ್ಳೆಯದನ್ನ ಆಗಲಿ ಅಂತ ನಾವೇನು ಮಾಡಬೇಕು, ತಿಳ್ಕೋಬೇಕು. ಹೌದಿಲ್ಲ? ಈ ಕತೆ ನಿಮಗೆಲ್ಲರಿಗೂ ಅರ್ಥ ಆತ ಅಂದ್ಕೋತೀನೋ. ಧನ್ಯವಾದಗಳು.